ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಫ್ಲೈನ್ ಕೋಡಿಂಗ್ ಅಥವಾ ವೇರಿಯಬಲ್ ಲೆಂತ್ ಕೋಡಿಂಗ್ ಪ್ರಾಬ್ಲಮ್ ನ ಮಾಡ್ತಾ ಹೋಗೋಣ. ಸೊ ಇದೊಂದು ಡಾಟಾ ಕಂಪ್ರೆಷನ್ ಟೆಕ್ನಿಕ್. ಸೊ ಡಾಟಾ ಕಂಪ್ರೆಷನ್ ಅಂದ್ರೆ ಏನು? ಸೊ ಇಲ್ಲಿ ನೋಡಿ ಮಿಕ್ಸ್ಡ್ ವ್ಯಾಲ್ಯೂಸ್ ಇದೆ, ಬಿ ಬಿ ಸಿ ಸಿ ಈ ತರ ರಿಪೀಟೆಡ್ ಆಗಿರುವಂತದ್ದನ್ನ ಮತ್ತೆ ಅನ್ವಾಂಟೆಡ್ ಇರುವಂತಹ ಡಾಟಾನ ಕ್ಯಾನ್ಸಲ್ ಔಟ್ ಮಾಡಿಬಿಟ್ಟು ಯಾವ ರಿಕ್ವೈರ್ಡ್ ಡಾಟಾ ಇದೆ ಅದನ್ನ ಟ್ರಾನ್ಸ್ಫರ್ ಮಾಡುವಂತ ಟೆಕ್ನಿಕ್ ನ ಏನಂತ ಕರಿತೀವಿ? ಡಾಟಾ ಕಂಪ್ರೆಷನ್ ಟೆಕ್ನಿಕ್ ಅಂತ ಕರಿತೀವಿ. ಈಗ ನಮಗೆ ಒಂದು ಸ್ಟ್ರೀಮ್ ಆಫ್ ಬಿಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಫಸ್ಟ್ ಏನ್ ಮಾಡಬೇಕು? ಸ್ಟೆಪ್ 1 ಟೇಬಲ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ಕೊಟ್ಟಿರುವಂತ ಕ್ವಶನ್ ನಲ್ಲಿ ಯಾವ ಯಾವ ಕ್ಯಾರೆಕ್ಟರ್ಸ್ ಯೂಸ್ ಆಗಿದೆ? ಎ, ನೆಕ್ಸ್ಟ್ ಬಿ ಯೂಸ್ ಆಗಿದೆ, ನೆಕ್ಸ್ಟ್ ಸಿ, ಡಿ ಮತ್ತೆ ಇ. ಸೊ ಟೋಟಲ್ ಈ 5 ಕ್ಯಾರೆಕ್ಟರ್ಸ್ ಯೂಸ್ ಆಗಿದೆ. ಇವಾಗ ಫ್ರೀಕ್ವೆನ್ಸಿ ಕೌಂಟ್ ಅಂದ್ರೆ ಏನು? ಎಷ್ಟು ಸಲಿ ಈ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ರಿಪೀಟ್ ಆಗಿದೆ ಅಂತ ನೋಡ್ಬೇಕು. ಸೊ ಎ ಎಷ್ಟು ಸಲ ರಿಪೀಟ್ ಆಗಿದೆ? 1 2 3 4. ಸೊ ಫ್ರೀಕ್ವೆನ್ಸಿ ಕೌಂಟ್ ಆಫ್ ಎ ಏನು? 4. ನೆಕ್ಸ್ಟ್ ಬಿ 1 2 3 4 5 6 7. ಸೊ ಟೋಟಲ್ 7 ಬಿ. ನೆಕ್ಸ್ಟ್ ಸಿ 1 2 3. ಸೊ 3 ಟೈಮ್ಸ್ ಸಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಡಿ 1 2. ಸೊ 2 ಟೈಮ್ಸ್ ಡಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಇ ಎಷ್ಟು ಸಲ ರಿಪೀಟ್ ಆಗಿದೆ? 1 2 3 4. ಸೊ 4 ಟೈಮ್ಸ್ ಇ ರಿಪೀಟ್ ಆಗಿದೆ. ಇವಾಗ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಬರೆದಾಯ್ತು. ಹಾಫ್ ಲೈನ್ ಕೋಡ್ ನ ಹೇಗೆ ಬರೀಬೇಕು? ಹಾಫ್ ಲೈನ್ ಕೋಡ್ ನ ಬರೆಯೋದಕ್ಕಿಂತ ಮುಂಚೆ ಫಸ್ಟ್ ನಾವು ಹಾಫ್ ಲೈನ್ ಟ್ರೀ ನ ಬಿಡಿಸಿ ಅದ್ರ ಮುಖಾಂತರ ನಾವು ಹಾಫ್ ಲೈನ್ ಕೋಡ್ ನ ಬರೀಬೇಕು. ಸೊ ಅದೇ ಕ್ವಶನ್ ಏನು? ಹಾಫ್ ಲೈನ್ ಕೋಡಿಂಗ್ ನ ಬರೆಯೋದೇ ಕ್ವಶನ್. ಸೊ ಹಾಫ್ ಲೈನ್ ಟ್ರೀ ನ ಹೇಗೆ ಬರೀಬೇಕು ಅಂದ್ರೆ ಫಸ್ಟ್ ಈ ಫ್ರೀಕ್ವೆನ್ಸಿ ಕೌಂಟ್ ಇದೆಯಲ್ಲ, ರೈಟ್ ಕ್ಯಾರೆಕ್ಟರ್ಸ್ ಬೇಸ್ಡ್ ಆನ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಕೌಂಟ್. ಸೊ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಬರೀಬೇಕು. ಸೊ ಜಾಸ್ತಿ ಇರುವಂತ ಫ್ರೀಕ್ವೆನ್ಸಿ ಕೌಂಟ್ ಲಾಸ್ಟ್ ಬರೀಬೇಕು, ಕಡಿಮೆ ಇರೋದನ್ನ ಈ ಸೈಡ್ ಬರೀಬೇಕು. ಸೊ ಕಡಿಮೆ ಇರೋದು ಯಾವುದು? 2. ಸೊ 2. ನೆಕ್ಸ್ಟ್ ಯಾವುದು? 3 2 3. ನೆಕ್ಸ್ಟ್ 4 4 7. ಸೊ ಅದರ ಕರೆಸ್ಪಾಂಡಿಂಗ್ ಕ್ಯಾರೆಕ್ಟರ್ಸ್ ಯಾವುದು? 2 ಗೆ ಇರೋದಕ್ಕೆ ಡಿ, ನೆಕ್ಸ್ಟ್ 3 ಗೆ ಸಿ, 4 ಇರೋದು ಯಾವುದು? ಎ ಮತ್ತೆ ಇ ಇದೆ. ಸೊ ಇನಾದ್ರೂ ಫಸ್ಟ್ ತಗೋಬಹುದು, ಏನಾದ್ರೂ ಫಸ್ಟ್ ತಗೋಬಹುದು. ಸೊ ನಾನು ಇನ ಫಸ್ಟ್ ತಗೋತೀನಿ, ಇ. ನೆಕ್ಸ್ಟ್ ಎ, ನೆಕ್ಸ್ಟ್ ಇನ್ಯಾವುದು ಉಳಿದಿದೆ? 7. ಸೊ 7 ಇಂದ ಕ್ಯಾರೆಕ್ಟರ್ ಯಾವುದು? ಡಿ. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಲೀಸ್ಟ್ ಇರುವಂತ ಎರಡು ಕ್ಯಾರೆಕ್ಟರ್ಸ್ ನಾನು ತಗೋಬೇಕು. ಫಸ್ಟ್ ಸೆಲೆಕ್ಟ್ ಮಾಡಬೇಕು. ಸೊ ಸೆಲೆಕ್ಟ್ ಮಾಡಿ ಏನ್ ಮಾಡಬೇಕು? ಡಿ ಮತ್ತೆ ಸಿ ಇಂದ ಸೆಲೆಕ್ಟ್ ಮಾಡಿದ್ದೀನಿ. ಯಾಕಂದ್ರೆ ಇವೆರಡಕ್ಕೂ ಕೂಡ ಫ್ರೀಕ್ವೆನ್ಸಿ ಕೌಂಟ್ ಲೆಸ್ ಇದೆ. ಸೊ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಡಿ ನ ವ್ಯಾಲ್ಯೂ ಎಷ್ಟು? 2. ಸಿ ನ ವ್ಯಾಲ್ಯೂ 3. ಸೊ 2 + 3 ಏನಾಗುತ್ತೆ? 5. ಸೊ 2 + 3 5 ಆಯ್ತು. ಸೊ ಇವಾಗ ನಾನೇನ್ ಮಾಡ್ಬೋದು? ಇದನ್ನ ಅಳಿಸ್ಬಿಟ್ಟು ಸೊ ಡಿ ಮತ್ತೆ ಸಿ ಎರಡನ್ನೂ ಸೇರಿಸಿ ಏನಂತ ಬರೀಬಹುದು? 5 ಅಂತ ಬರೀಬಹುದು. ಡಿ ಮತ್ತೆ ಸಿ. ಸೊ ಇವಾಗ ಏನ್ ಮಾಡಬೇಕು? ಮತ್ತೆ ರಿಅರೇಂಜ್ ಮಾಡಬೇಕು. ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ರಿಅರೇಂಜ್ ಮಾಡಬೇಕು. ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ರಿಅರೇಂಜ್ ಮಾಡಿದ್ರೆ ಏನಾಗುತ್ತೆ? 4 4 5 7. ಸೊ 4 ನ ವ್ಯಾಲ್ಯೂ ಏನು? ಇ ಎ. ನೆಕ್ಸ್ಟ್ 5 ಗೆ ಡಿ ಕಾಮ ಸಿ. ನೆಕ್ಸ್ಟ್ 7 ಗೆ ಬಿ. ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಏನ್ ಮಾಡಬೇಕು? ಲೀಸ್ಟ್ ಇರುವಂತಹ ಎರಡನ್ನ ನಾನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಸೈಡ್ ಹೋದಾಗೆ ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸ್ ಆಗಬೇಕು. ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸಸ್. ಸೊ ರೈಟ್ ಹ್ಯಾಂಡ್ ಸೈಡ್ ಹೋದಂಗೆ ಫ್ರೀಕ್ವೆನ್ಸಿ ಕೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 2 ಇದೆ, 3 ಇದೆ. ಸೊ ಇವೆರಡರ ಫ್ರೀಕ್ವೆನ್ಸಿ ಕೌಂಟ್ ಎಷ್ಟು? 4. ಸೊ ನಾನೇನ್ ಮಾಡಬೇಕು? ಇಲ್ಲಿ ಬರೀಬೇಕು 4 ಮತ್ತೆ 4. ಸೊ ಇದ್ಯಾವುದು? ಇ ಮತ್ತೆ ಇದು ಎ. ಸೊ ಇವೆರಡನ್ನ ಸೇರಿಸಿ ಎಷ್ಟಾಗುತ್ತೆ? 4 + 4 = 8. ನೆಕ್ಸ್ಟ್ ಮತ್ತೆ ಏನ್ ಮಾಡಬೇಕು? ಮತ್ತೆ ನಾನು ಫ್ರೀಕ್ವೆನ್ಸಿ ಕೌಂಟ್ ನ ಬರಿತಾ ಹೋಗ್ಬೇಕು. ಸೊ ಇವಾಗ ಏನ್ ಮಾಡಬೇಕು? 4 ಮತ್ತೆ 4 ಸೇರಿಸಿ 8 ಆಯ್ತು. ಸೊ ಫಸ್ಟ್ ಈಗ ನನಗೆ 5 ಇತ್ತು, ನೆಕ್ಸ್ಟ್ 8, ಇನ್ನ ಕೇವಲ ಒಂದೇ ಒಂದು ಮಾತ್ರ ಉಳಿದಿತ್ತು. ಯಾವ್ದ್ರದ್ದು? ಬಿ ಮಾತ್ರ ಉಳಿದಿತ್ತು. ಸೊ 7 ಮಾತ್ರ ಉಳಿದಿತ್ತು. ಇವಾಗ ಈ 3 ಉಳಿದಿದೆ. ಸೊ ಇನ್ಕ್ರೀಸಿಂಗ್ ಆರ್ಡರ್ ಬರೆದ್ರೆ ಏನಾಗುತ್ತೆ? 5 7 8. ಸೊ 5 ನ ವ್ಯಾಲ್ಯೂ ಏನು? 5 ನ ವ್ಯಾಲ್ಯೂ ಡಿ ಕಾಮ ಸಿ.
ಡಿ ಕಾಮ ಸಿ. ನೆಕ್ಸ್ಟ್ 7 ವ್ಯಾಲ್ಯೂ ಏನು ಬಿ. ನೆಕ್ಸ್ಟ್ 8 ವ್ಯಾಲ್ಯೂ ಏನು 8 ವ್ಯಾಲ್ಯೂ ಇ ಮತ್ತೆ ಎ, ಇ ಕಾಮ ಎ. ಇವಾಗ ಏನ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಕೌಂಟರ್ ಬರೀಬೇಕು. 5 ಇಲ್ಲಿದೆ, 8 ಇಲ್ಲಿದೆ. ಸೊ ಅವೆರಡರ ಮಧ್ಯೆ ನಾನು 7 ಬರೀಬಹುದಾ? ಲೀಸ್ಟ್ 2 ಕನ್ಸಿಡರ್ ಮಾಡಿದ್ರೆ ಲೀಸ್ಟ್ 2 ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಡಿ ಕಾಮ ಸಿ ಇದು 5 ನಾನು ಬರೀಬೇಕಿತ್ತು, 5 ಆಲ್ರೆಡಿ ಬರೋದಾಗಿದೆ. ಇವಾಗ 7 ಬರೀಬೇಕು. 7 ಹೇಗೆ ಬರೀಬೇಕು ನಾನು? ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಕೌಂಟ್ ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗೆ. ಸೊ 5 7 ಇಲ್ಲಿ ಬರೆದ್ರೆ 8, 5 7 8 ಇನ್ಕ್ರೀಸಿಂಗ್ ಆರ್ಡರ್ ಆಯ್ತು. ಸೊ 7. ಸೊ 7 ಇಲ್ಲಿ ಬರ್ದಾದ್ಮೇಲೆ ಏನಾಯ್ತು, ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 5 + 7 = 12. ಸೊ ಇವಾಗ ಒಂದು ಪ್ರಾಬ್ಲಮ್ ಬಂತು. ಏನ್ ಪ್ರಾಬ್ಲಮ್ ಅಂದ್ರೆ, ನಾನೇನ್ ಹೇಳಿದೆ, ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಕೌಂಟ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು. ಆದ್ರೆ ನೋಡಿದ್ರೆ ಈ ಸಬ್ ಟ್ರೀ ಮತ್ತೆ ಈ ಸಬ್ ಟ್ರೀ ಎರಡನ್ನೂ ಕಂಪೇರ್ ಮಾಡಿದ್ರೆ ಈ ಸಬ್ ಟ್ರೀ ಅಲ್ಲಿರುವಂತಹ ಟೋಟಲ್ ವ್ಯಾಲ್ಯೂ ಕಡಿಮೆ ಇದೆ, ಈ ಸಬ್ ಟ್ರೀ ಅಲ್ಲಿರುವಂತಹ ಟೋಟಲ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಇವಾಗ ನಾನು ಏನ್ ಮಾಡ್ಬೇಕು, ಈ ಸಬ್ ಟ್ರೀ ಏನು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆಯಲ್ಲ ಅದನ್ನ ಈ ಕಡೆಗೆ ಶಿಫ್ಟ್ ಮಾಡ್ಬೇಕಷ್ಟೇ. ಸೊ 8 4 ಮತ್ತೆ 4. ಸೊ ಇದರ ವ್ಯಾಲ್ಯೂ ಏನು ಇ, ಇದರ ವ್ಯಾಲ್ಯೂ ಎ. ಸೊ ಇದನ್ನ ಆಡಿಸ್ಬೇಕು ಅಷ್ಟೇ. ಸೊ ಇವಾಗ ಏನಾಯ್ತು, 5 + 7 ಆಯ್ತು. ಸೊ ಇವಾಗ ನಮಗೆ ಟೋಟಲ್ 12 ಆ ಕಡೆ ಬರಬೇಕು. ಸೊ 12. ಸೊ 12 ಅಲ್ಲಿ ಡಿ ಸಿ ಇದು ಬಿ. ಸೊ ಡಿ ಸಿ ಬಿ ಇವು ಮೂರು ಸೇರ್ಬಿಟ್ಟು 12 ಆಯ್ತು. ಸೊ ಇವಾಗ ನನಗೆ ಉಳಿದಿರೋದು ಎರಡು ಕ್ಯಾರೆಕ್ಟರ್ಸ್. ಸೊ ಲೀಸ್ಟ್ ಇರುವಂತ 2 ಕ್ಯಾರೆಕ್ಟರ್ಸ್ ಅಂದ್ರೆ ಇವೆರಡೇ ಉಳ್ಕೊಳ್ಳುತ್ತೆ. ಸೊ ಇವೆರಡನ್ನ ಆಡ್ ಮಾಡಬೇಕು. ಸೊ ಇವೆರಡು ಆಲ್ರೆಡಿ ಇದೆ, 8 ಇದೆ 12 ಇದೆ. ಸೊ ಇವೆರಡನ್ನ ಆಡ್ ಮಾಡಿದ್ರೆ ಏನಾಯ್ತು, ಸೊ ಟೋಟಲ್ ವ್ಯಾಲ್ಯೂ ನನಗೆ 20 ಬಂತು. ಸೊ ಇವಾಗ ನಾವು ಟ್ರೀನ ಕನ್ಸ್ಟ್ರಕ್ಟ್ ಮಾಡಾಯ್ತು. ಸೊ ಈಗ ಟ್ರೀನ ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ದು ಪ್ಲೇಸ್ ಮಾಡಿದೀವಿ ಅಂತ ನೋಡ್ಬೇಕು. ಸೊ ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ. ಸೊ ಕರೆಕ್ಟ್. ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಆ ನೋಡಿನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರುವಂತದ್ದಕ್ಕೆ ನಾನು 1 ಅಂತ ಕೊಡ್ತೀನಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ಎಡ್ಜ್. ನೆಕ್ಸ್ಟ್ ಲೆಫ್ಟ್ ಗೆ ಬರುವಂತ ಎಡ್ಜ್ ಗೆ ವೆಯ್ಟ್ ಎಷ್ಟು ಕೊಡ್ತೀನಿ? 0. ರೈಟ್ ಹೋಗೋದಕ್ಕೆ 1, ಲೆಫ್ಟ್ ಹೋಗೋದಕ್ಕೆ 0. ಇವಾಗ ನೋಡಿ, ಇವಾಗ ಇದು ರೂಟ್ ಅಲ್ವಾ, ರೂಟಿನ ರೈಟಿಗೆ ಹೋಗ್ತಾ ಇದೆ. ಸೊ ಒಂದು ನೋಡಿನ ರೈಟಿಗೆ ಹೋಗ್ತಾ ಇದೆ ಅಂದ್ರೆ 1. ನೆಕ್ಸ್ಟ್ 12 ಇಂದ ರೈಟಿಗೆ ಹೋಗ್ತಾ ಇದೆ, ಸೊ 1. ನೆಕ್ಸ್ಟ್ 12 ಇಂದ ಲೆಫ್ಟ್ ಹೋಗ್ತಾ ಇದೆ 0. ನೆಕ್ಸ್ಟ್ 5 ಇಂದ ಲೆಫ್ಟ್ ಹೋಗ್ತಾ ಇದೆ, ಸೊ 0. ನೆಕ್ಸ್ಟ್ 5 ಇಂದ ರೈಟ್ ಹೋಗ್ತಾ ಇದೆ, ಸೊ 1. ನೆಕ್ಸ್ಟ್ 20 ಇಂದ ಲೆಫ್ಟ್ ಹೋಗ್ತಾ ಇದೆ, ಸೊ 0. ನೆಕ್ಸ್ಟ್ 8 ಇಂದ ಲೆಫ್ಟ್ ಹೋಗ್ತಾ ಇದೆ 0. 8 ಇಂದ ರೈಟ್ ಹೋಗ್ತಾ ಇದೆ, ಸೊ 1. ಇವಾಗ ಕೋಡ್ ನ ಹೇಗೆ ಬರೆಯೋದು? ಎನ ಸೆಲೆಕ್ಟ್ ಮಾಡಿ, ಎನ ರೂಟ್ ಇಂದ ನೋಡ್ತಾ ಬನ್ನಿ. ಸೊ ರೂಟ್ ಇಂದ ಹೇಗೆ ಬಂದಿದೆ, ಫಸ್ಟ್ 0, ಎ ಇಂದ 8 ಗೆ 0 ಯೂಸ್ ಮಾಡ್ಕೊಂಡು ಬಂದಿದೆ. ನೆಕ್ಸ್ಟ್ 8 ಇಂದ ಎ ಬರ್ಬೇಕಲ್ವಾ, 8 ಇಂದ ಎ ಗೆ 1 ನ ಯೂಸ್ ಮಾಡ್ಕೊಂಡು ಬಂದಿದೆ. ಸೊ ಇದರ ಕೋಡ್ ಏನಾಯ್ತು, 0 1. ನೆಕ್ಸ್ಟ್ ಎ ಆಯ್ತು. ಇವಾಗ ಬಿ. ಸೊ ಬಿ ಎಲ್ಲಿದೆ, ಬಿ ಇಲ್ಲಿದೆ. ಸೊ 20 ಇಂದ ರೂಟ್ ನೋಡಿಂದ 1 ನ ಯೂಸ್ ಮಾಡ್ಕೊಂಡು 12 ಗೆ ಬಂತು. ಸೊ 12 ಇಂದ 1 ನ ಯೂಸ್ ಮಾಡ್ಕೊಂಡು ಬಿ ಗೆ ಬಂತು. ಸೊ ಟೋಟಲ್ ನನ್ನ ಕೋಡ್ ಏನಾಯ್ತು, 1 1. ನೆಕ್ಸ್ಟ್ ಸಿ ಎಲ್ಲಿದೆ, ಸಿ ಇಲ್ಲಿದೆ. ಸೊ ಫಸ್ಟ್ 20 ಇಂದ 12 ಗೆ 1 ನ ಯೂಸ್ ಮಾಡ್ಕೊಂಡು ಬಂತು, ಸೊ 1. ನೆಕ್ಸ್ಟ್ 12 ಇಂದ 5 ಗೆ 0 ನ ಯೂಸ್ ಮಾಡ್ಕೊಂಡು ಬರ್ತಾ ಇದೆ, ಸೊ 0. ನೆಕ್ಸ್ಟ್ 5 ಇಂದ ಸಿ ಗೆ 1 ನ ಯೂಸ್ ಮಾಡ್ಕೊಂಡು ಬರ್ತಾ ಇದೆ, ಸೊ 1. ನೆಕ್ಸ್ಟ್ ಎ ಬಿ ಸಿ ಆಯ್ತು, ಡಿ ಮತ್ತೆ ಇ ಉಳ್ಕೊಂತು. ಸೊ ಡಿ ಎಲ್ಲಿದೆ, ಇಲ್ಲಿದೆ. ಸೊ 20 ಇಂದ 12 ಗೆ 1 ನ ಯೂಸ್ ಮಾಡ್ಕೊಂಡು ಬರ್ತಾ ಇದೆ. ನೆಕ್ಸ್ಟ್ 12 ಇಂದ 5 ಗೆ 0 ನ ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್ 5 ಇಂದ ಡಿ ಗೆ, ಸೊ 5 ಇಂದ 2 ಎಲ್ಲಿ ಇರುವಂತದ್ದು ಯಾವುದು, ಡಿ. ಸೊ ಡಿ ಗೆ ಹೇಗೆ ಬರ್ತದೆ, 5 ಇಂದ 0, ಸೊ 0. ನೆಕ್ಸ್ಟ್ ಇವಾಗ ಉಳಿದಿರುವಂತದ್ದು ಒಂದೇ ಒಂದು ಇ ಎಲ್ಲಿದೆ, ಇ ಇಲ್ಲಿದೆ. ಸೊ 20 ಇಂದ 8 ಗೆ 0 ನ ಯೂಸ್ ಮಾಡ್ಕೊಂಡು ಬರ್ತಾ ಇದೆ, ಸೊ 0. ನೆಕ್ಸ್ಟ್ 8 ಇಂದ 4 ಗೆ 0 ನ ಯೂಸ್ ಮಾಡ್ಕೊಂಡು ಬರ್ತಾ ಇದೆ, ಅಂದ್ರೆ ಇ ಇರುವಂತದ್ದು ವೆಯ್ಟ್ ಎಷ್ಟಿದೆ, 4, ಸೊ 0. ಸೊ 0 ಮತ್ತೆ 0 ನ ಯೂಸ್ ಮಾಡ್ಕೊಂಡು ಹೀಗೆ ಬಂತು. ಸೊ ಇಷ್ಟೇ ಆಫ್ಲೈನ್ ಕೋಡ್ ನ ಟ್ರೀ ಇಂದ ನಾವು ಡಿಸೈನ್ ಮಾಡಿದ್ದೀವಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.